ಡ್ರೋನ್ ಪ್ರತಾಪ್ ನಿಮಗೆ ಗೊತ್ತು, ಇತ್ತೀಚೆಗೆ ಬಿಗ್ ಬಾಸ್ನಲ್ಲಿ ರನ್ನರ್ ಅಪ್ ಆಗಿ ಫೇಮಸ್ ಆಗಿದ್ದರು. ಮೊದಲು ಡ್ರೋನ್ ಕಾರಣಕ್ಕಾಗಿ ಕುಖ್ಯಾತಿನೋ ಗಳಿಸ್ಕೊಂಡಿದ್ರು. ಇದೀಗ ಮತ್ತೊಂದು ಆರೋಪ ಅವರ ತಲೆ ಮೇಲೆ ಬಂದಿದೆ. ಜಿಲ್ಲಾ ಪಂಚಾಯತಿ ಟಿಕೆಟ್ ಕೊಡಿಸೋದಾಗಿ 2 ಲಕ್ಷ ರೂಪಾಯಿ ತಗೊಂಡಿದ್ದಾರಂತೆ. ಜಿಲ್ಲಾ ಪಂಚಾಯತ್ಗೆ ಟಿಕೆಟ್ ಕೊಡಿಸ್ತೀನಿ, ಕುಮಾರಣ್ಣ ನನಗೆ ಗೊತ್ತು, ನಾನು ಫಾರ್ಮ್ ಹೌಸ್ಗೆ ಹೋಗ್ತಾ ಇರ್ತೀನಿ, ಅವ್ರ ಹತ್ರ ಹೇಳಿ ಮಾಡಿಸ್ತೀನಿ ಅಂತ. ಅದರ ಬಗ್ಗೆ ಈಗ ದೂರು ಕೊಟ್ಟಿದ್ದಾರೆ. ಇದು ಎಷ್ಟು ಸತ್ಯವೋ ಸುಳ್ಳೋ ಗೊತ್ತಿಲ್ಲ. ಅದರ ಬಗೆಗಿನ ಒಂದು ಆಡಿಯೋ ಓಡಾಡ್ತಾ ಇದೆ. ಜಿಲ್ಲಾ ಪಂಚಾಯತ್ ಟಿಕೆಟ್ ಕೊಡಿಸುವ ನೆಪದಲ್ಲಿ 2 ಲಕ್ಷ ರೂಪಾಯಿ ಪೀಕಿದ್ದಾರಂತೆ. HDK ಪರಿಚಯವಿದೆ ಎಂದು ಹೇಳಿಕೊಂಡು ವಂಚನೆ ಆರೋಪ. ನಾನು ಪದೇ ಪದೇ ಅವರ ಫಾರ್ಮ್ ಹೌಸ್ಗೆ ಹೋಗ್ತೀನಿ. ಚಂದನ್ ಕುಮಾರ್ ಗೌಡ ಎಂಬವರು ದೂರು ಕೊಟ್ಟಿದ್ದಾರೆ. ಜಿಲ್ಲಾ ಪಂಚಾಯತಿ, ಅದು ಕೂಡ ಜಿಲ್ಲಾ ಪಂಚಾಯತಿಗೆ 2 ಲಕ್ಷ. ಅದು ಜಿಲ್ಲಾ ಪಂಚಾಯತಿ ನೋಡಿ, ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಅಂತ ಬರುತ್ತೆ. ಜಿಲ್ಲಾ ಪಂಚಾಯತಿ ಮೆಂಬರ್ ಆದವರು ಅನೇಕರು, ಆಮೇಲೆ MLAಗಳೆಲ್ಲ ಆದದ್ದಿದೆ. ಇದು ನಿಜಾನ ಸುಳ್ಳ ಗೊತ್ತಿಲ್ಲ. ಆದರೆ ಚಂದನ್ ಕುಮಾರ್ ಗೌಡ ಎನ್ನುವರು ದೂರು ನೀಡಿರುವುದಂತೂ ಸತ್ಯ. ಅವರ ಬಳಿ ಅದಕ್ಕೆ ಆಡಿಯೋ ದಾಖಲೆ ಇದೆ ಅಂಥೇಳಿ. ಬಹುಶಃ ಇದು ಬಿಗ್ ಬಾಸ್ಗೆ ಹೋಗೋದಕ್ಕಿಂತ ಮೊದಲು ಆಗಿರಬಹುದೇನೋ. ಬಿಗ್ ಬಾಸ್ನಿಂದ ಬಂದ ನಂತರ ಫೋನ್ ಇಲ್ವಂತೆ, ಆದರೆ ಫೋನ್ ಎತ್ತುತ್ತಾ ಇಲ್ವಂತೆ. ಇವಿಷ್ಟು ಡ್ರೋನ್ ಪ್ರತಾಪ್ ಬಗ್ಗೆ ಇರುವಂಥ ಆರೋಪ. ಚಂದನ್ ಕುಮಾರ್ ಗೌಡ ಆರೋಪ ಮಾಡಿದ್ದಾರೆ ಮತ್ತು ಅದರ ವಿರುದ್ಧ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ. ಆ ಕಂಪ್ಲೇಂಟಲ್ಲಿ ಏನಿದೆ, ಏನು ಹೇಳಿದ್ದಾರೆ? ಪ್ರತಾಪ್ ಬಿಗ್ ಬಾಸ್ ಮನೆಯಿಂದ ಹೊರ ಬರ್ತಾ ಇದ್ದಂತೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಕಾರಣ ಮಾಜಿ CM ಹೆಸರಳಿ ವಂಚಿಸಿದ್ರ. ಹಾಗಾದ್ರೆ ಡ್ರೋನ್ ಪ್ರತಾಪ್ ವಿರುದ್ಧ ಮತ್ತೊಂದು ದೂರು ಕೂಡ ದಾಖಲಾಗಿದೆ. ಜಿಲ್ಲಾ ಪಂಚಾಯತ್ ಟಿಕೆಟ್ ಕೊಡಿಸೋದಾಗಿ ಆ ನೆಪದಲ್ಲಿ ವಂಚನೆ ಮಾಡಿದ್ದಾರೆ ಎನ್ನುವಂತ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಅದು ಕೂಡ 2 ಲಕ್ಷ ರೂಪಾಯಿ ಹಣವನ್ನ ಪಡೆದು ಪ್ರತಾಪ್ ವಂಚಿಸಿರುವ ಆರೋಪ ಇದು. ಕುಮಾರಸ್ವಾಮಿ ಪರಿಚಯವಿದೆ ಅಂತ ಹೇಳ್ಕೊಂಡು ವಂಚನೆ ಮಾಡಿದ್ರೆ ಹಾಗಾದ್ರೆ ಡ್ರೋನ್ ಪ್ರತಾಪ್. ಚಂದನ್ ಕುಮಾರ್ ಗೌಡ ಎಂಬವರಿಂದ ದೂರು ದಾಖಲಾಗಿದೆ. ಈಗ ನಗರ ಪೊಲೀಸ್ ಆಯುಕ್ತ ದಯಾನಂದ್ಗೆ ದೂರನ್ನ ಕೊಟ್ಟಿದ್ದಾರೆ ಚಂದನ್ ಕುಮಾರ್ ಎನ್ನುವರು. ಏನಾಗಿದೆ ಅಂತ ಹೇಳಿದ್ರೆ, ಚಂದನ್ ಕುಮಾರ್ ಅವರಿಗೆ ಡ್ರೋನ್ ಪ್ರತಾಪ್ ಹೇಳಿದ್ರಂತೆ, ನನಗೆ ಮಾಜಿ CM ಗೊತ್ತುಂಟು, ಅವ್ರ ಮುಖಾಂತರ ನಿಮಗೆ ಜಿಲ್ಲಾ ಪಂಚಾಯತ್ಗೆ ಟಿಕೆಟ್ ಅನ್ನ ಕೊಡಿಸ್ತೀನಿ ಅಂತ ಹೇಳ್ಕೊಂಡು 2 ಲಕ್ಷ ರೂಪಾಯಿ ವಂಚನೆ ಮಾಡಿದ್ದಾರೆ ಎನ್ನುವಂತ ಈಗ ಆರೋಪವನ್ನು ಮಾಡ್ತಾ ಇರುವಂತದ್ದು ಚಂದನ್ ಕುಮಾರ್ ಗೌಡ ಎನ್ನುವಂತ ವ್ಯಕ್ತಿ. ಹಾಗಾದ್ರೆ ಈ ಆರೋಪ ನಿಜಾನ? ಆಕ್ಚುಲಿ ಏನ್ ಆಗಿದ್ದ? ಹಾಗಾದ್ರೆ ಡೀಟೇಲ್ಸ್ ಅನ್ನ ನೋಡ್ತಾ ಹೋಗೋಣ. ಒಂದ್ ಕಡೆ ಡ್ರೋನ್ ಪ್ರತಾಪ್ ಈಗಾಗಲೇ ಬಿಗ್ ಬಾಸ್ ಅಲ್ಲಿ ಸಾಕಷ್ಟು ಹೆಸರು ಮಾಡಿ ರನ್ನರ್ ಅಪ್ ಕೂಡ ಆಗಿರುವಂತದ್ದು. ಒಂದಿಷ್ಟು ಜನರಲ್ಲೂ ಕೂಡ ಮಾನವೀಯತೆ ಇರುವಂತದ್ದು. ಡ್ರೋನ್ ಪ್ರತಾಪ್ ಒಳ್ಳೆ ವ್ಯಕ್ತಿ, ಒಳ್ಳೆ ವ್ಯಕ್ತಿತ್ವವನ್ನ ರೂಢಿಸ್ಕೊಂಡಿದ್ದಾರೆ. ಮೊದಲೆಲ್ಲ ಏನ್ ಮಾಡಿದ್ರು ಗೊತ್ತಿಲ್ಲ, ಆದ್ರೆ ಬಿಗ್ ಬಾಸ್ ಮನೆಯಲ್ಲಿ ಒಳ್ಳೆ ರೀತಿಯಲ್ಲಿ ಇದ್ದಾರೆ ಅಂತ ಗೊತ್ತಿರುವಂತದ್ದು. ಆದ್ರೆ ಹಾಗಾದ್ರೆ ಈಗ ಚಂದನ್ ಕುಮಾರ್ ಕಂಪ್ಲೇಂಟ್ ಕೊಟ್ಟಿರುವಂತ ವ್ಯಕ್ತಿ, ಹಾಗಾದ್ರೆ ಡ್ರೋನ್ ಪ್ರತಾಪ್ ಬಗ್ಗೆ ಚಂದನ್ ಕುಮಾರ್ ಏನ್ ಹೇಳ್ತಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ. ಮಾಧವ್ ಕಿರಣ್ ಕಡೆಯಿಂದ ಪರಿಚಯ, ಬಟ್ ಹಂಗೆ ನಮಗೆ ಅದು ಸ್ನೇಹ ಚೆನ್ನಾಗಿ ಬೆಳೀತು. ಆ್ಯಂಡ್ ಈ ಕುಮಾರಣ್ಣನ ಹತ್ರ ಮಾನ್ಯ ಮಾಜಿ ಮುಖ್ಯಮಂತ್ರಿ ಕುಮಾರಣ್ಣನ ಹತ್ರ ಟಿಕೆಟ್ ಕೊಡಿಸ್ತೀನಿ ಅನ್ನೋ ವಿಚಾರವಾಗಿ ನನ್ನ ಹತ್ರ ಅವರು ಈ ಸಲ ಸಪೋರ್ಟ್ ಬೇಕು, ಆಮೇಲೆ ಬಿಗ್ ಬಾಸ್ಗೆ ಹೋಗೋಕ್ಕೆ ಶೋಗೆ ಇದು ತುಂಬ ಇಂಪಾರ್ಟೆಂಟ್ ಇದೆ ಈ ಟೈಮಲ್ಲಿ ಅಂದ್ಬಿಟ್ಟು ತುಂಬ ಸಪೋರ್ಟ್ ತೊಗೊಂಡ್ರು. ಸಪೋರ್ಟು ಕೂಡ ಮಾಡಿದೆ. ಬಟ್ ಯಾಕೆ ಇವಾಗ ಏನೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ಆಮೇಲೆ ಮೋರ್ ಓವರ್ ಏನೂ ರಿಯಾಕ್ಟ್ ಮಾಡ್ತಾ ಇಲ್ಲ, ಅದು ತುಂಬ ಬೇಜಾರಾಗಿದೆ ಸರ್. ಏನು ಟಿಕೆಟ್ ಕೊಡ್ತೀನಿ ಅಂತ ಹೇಳಿದ್ರು? ನಿಮ್ಮದೇ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಬಂದ್ಬಿಟ್ಟು ನಮ್ಮದು ಮಂಡ್ಯ ಮಂಡ್ಯ ಡಿಸ್ಟಿಕ್ ಮಳವಳ್ಳಿ ತಾಲೂಕು, ಆಮೇಲೆ ತಳಗೋದಿ ಕಾನ್ಸ್ಟಿಟ್ಯೂನ್ಸಿಲಿ. ಬಟ್ ಅದು ನನಗೇನಂದರೆ ನನಗೆ ಜಿಲ್ಲಾ ಪಂಚಾಯತ್ ಟಿಕೆಟ್ಗೆ JDS-ನಿಂದ ಹೌದು. ಬಟ್ ನನಗೆ ಇಂಟೆನ್ಷನ್ ಇತ್ತು, ನನಗೆ ಪೊಲಿಟಿಕ್ಸ್ ಅಂದರೆ ತುಂಬ ಇಷ್ಟ ಇತ್ತು. ಆಮೇಲೆ ಒಂದು ಸ್ಥಳೀಯ ಎಲೆಕ್ಷನಲ್ಲಿ ಹೋದ್ಸಲಿ ಪಾರ್ಟಿಸಿಪೇಟ್ ಮಾಡಿ ಇಂಡಿಪೆಂಡೆಂಟ್ ಆಗಿ ಸೋತಿದ್ದೆ. ಆಮೇಲೆ ಸೊ ನನಗೆ ಅದರಿಂದ ಮುಂದಕ್ಕೂ ನಾನು ಕಂಟಿನ್ಯೂ ಮಾಡಬೇಕು ಕೆರಿಯರ್ ಅಂತ ತುಂಬ ಇಷ್ಟ ಇತ್ತು. ಆಮೇಲೆ ನನಗೆ ಈ ಸಣ್ಣ ಪುಟ್ಟ ಕಾಮನ್ನಾಗಿ 1 ಸಲ 2 ಸಲ ಮಾಡೋದ್ರ ಬದಲು ಕಂಪ್ಲೀಟ್ ನಾನು ಈ ಪೊಲಿಟಿಕ್ಸಿಂದ ಜನಸೇವೆ ಮಾಡ್ಬೋದಲ್ಲ ಅಂತ ನನ್ನ ಆ ಇಂಟೆನ್ಷನ್ ಇತ್ತು. ತುಂಬ ಆ ಇಂಟೆನ್ಷನಲ್ಲಿ ನಾನು ಇವ್ರ ಹತ್ರ ತುಂಬ ಇವ್ರಿಗೂ ನನಗೂ ಆ ಬಾಂಡಿಂಗಲ್ಲಿ ಇದನ್ನು ಮಾಡಿದ್ರು. ಮಾಧವ್ ಕಿರಣ್ ಕಡೆಯಿಂದ ಪರಿಚಯ, ಬಟ್ ಹಂಗೆ ನಮಗೆ ಅದು ಸ್ನೇಹ ಚೆನ್ನಾಗಿ ಬೆಳೀತು. ಆ್ಯಂಡ್ ಈ ಕುಮಾರಣ್ಣನ ಹತ್ರ
ಮಾನ್ಯ ಮಾಜಿ ಮುಖ್ಯಮಂತ್ರಿ ಕುಮಾರಣ್ಣನ ಹತ್ರ ಟಿಕೆಟ್ ಕೊಡಿಸ್ತೀನಿ ಅನ್ನೋ ವಿಚಾರವಾಗಿ ನನ್ನ ಹತ್ರ ಅವರು ಈ ಸಲ ಸಪೋರ್ಟ್ ಬೇಕು, ಆಮೇಲೆ ಬಿಗ್ ಬಾಸ್ಗೆ ಹೋಗೋಕ್ಕೆ ಶೋಗೆ ಇದು ತುಂಬ ಇಂಪಾರ್ಟೆಂಟ್ ಇದೆ ಈ ಟೈಮಲ್ಲಿ ಅಂದ್ಬಿಟ್ಟು ತುಂಬ ಸಪೋರ್ಟ್ ತೊಗೊಂಡ್ರು, ಸಪೋರ್ಟು ಕೂಡ ಮಾಡಿದೆ. ಬಟ್ ಯಾಕೆ ಇವಾಗ ಏನೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ಆಮೇಲೆ ಮೋರ್ ಓವರ್ ಏನೂ ರಿಯಾಕ್ಟ್ ಮಾಡ್ತಾ ಇಲ್ಲ, ಅದು ತುಂಬ ಬೇಜಾರಾಗಿದೆ ಸರ್. ಸರ್ ಏನು ಟಿಕೆಟ್ ಕೊಡ್ಸಿ ಅಂತ ಹೇಳಿದ್ರು ನಿಮ್ದು ಯಾವ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಬಂದ್ಬಿಟ್ಟು ನಮ್ಮದು ಮಂಡ್ಯ ಮಳವಳ್ಳಿ, ಮಂಡ್ಯ ಡಿಸ್ಟಿಕ್ ಮಳವಳ್ಳಿ ತಾಲೂಕು, ಆಮೇಲೆ ತಳಗೋದಿ ಕಾನ್ಸ್ಟಿಟ್ಯೂನ್ಸಿಲಿ. ಬಟ್ ಅದು ನನಗೇನಂದರೆ ನನಗೆ ಯಾವ ಟಿಕೆಟ್ ಜಿಲ್ಲಾ ಪಂಚಾಯತ್ ಟಿಕೆಟ್ಗೆ ಜೆ ಡಿ ಎಸ್ನಿಂದ ಹೌದು. ಬಟ್ ನನಗೆ ಇಂಟೆನ್ಷನ್ ಇತ್ತು, ನನಗೆ ಪೊಲಿಟಿಕ್ಸ್ ಅಂದರೆ ತುಂಬ ಇಷ್ಟ ಇತ್ತು. ಆಮೇಲೆ ಒಂದು ಸ್ಥಳೀಯ ಎಲೆಕ್ಷನಲ್ಲಿ ಹೋದ್ಸಲಿ ಪಾರ್ಟಿಸಿಪೇಟ್ ಮಾಡಿ ಇಂಡಿಪೆಂಡೆಂಟ್ ಆಗಿ ಸೋತಿದ್ದೆ. ಆಮೇಲೆ ಸೊ ನನಗೆ ಅದರಿಂದ ಮುಂದಕ್ಕೂ ನಾನು ಕಂಟಿನ್ಯೂ ಮಾಡಬೇಕು ಕೆರಿಯರ್ ಅಂತ ತುಂಬ ಇಷ್ಟ ಇತ್ತು. ಆಮೇಲೆ ನನಗೆ ಈ ಸಣ್ಣ ಪುಟ್ಟ ಕಾಮನ್ ಆಗಿ ಒಂದು ಸಲ 2 ಸಲ ಮಾಡೋದ್ರ ಬದಲು ಕಂಪ್ಲೀಟ್ ನಾನು ಈ ಪೊಲಿಟಿಕ್ಸಿಂದ ಜನಸೇವೆ ಮಾಡ್ಬೋದಲ್ಲ ಅಂತ ನನ್ನ ಆ ಇಂಟೆನ್ಷನ್ ಇತ್ತು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ಕೊಡ್ತಾರೆ ನನ್ನ ಸಹೋದ್ಯೋಗಿ ಆದಂಥ ನಾಗೇಂದ್ರ ಬಾಬು. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗೇಂದ್ರ ಬಾಬು, ಏನು ಪ್ರಕರಣ ಇದೆ? ಆ್ಯಕ್ಚುಲಿ ಪ್ರಸ್ತುತ ವಿದ್ಯಮಾನದಲ್ಲಿ ರಾಜಕಾರಣಿ ಆಗಬೇಕು, ಟಿಕೆಟ್ ಬೇಕಂತ ಹೇಳಿದ್ರೆ ದುಡ್ಡನ್ನು ಕೊಡಬೇಕಾಗತ್ತಾ? ಅಷ್ಟಿದ್ರೆ ಪಕ್ಷೇತರವಾಗಿ ನಿಲ್ಬಹುದು. ಆದರೆ ಈ ಪ್ರಕರಣ ಏನು ಎಕ್ಸ್ಪ್ಲೈನ್ ಮಾಡೋದಾದ್ರೆ? ನಿಕೇಶ್ ನೋಡಿ, ಈಗ ಡ್ರೋನ್ ಪ್ರತಾಪ್ ಒಂದು ರಿಯಾಲಿಟಿ ಶೋನಲ್ಲಿ ರನ್ನರ್ ಅಪ್ ಆಗಿ ಅವರು ಈಗ ಹೊರಹೊಮ್ಮಿದ್ದಾರೆ. ಮತ್ತೊಂದು ರಿಯಾಲಿಟಿ ಶೋನಲ್ಲಿ ಅವ್ರಿಗೆ ಎಂಟ್ರಿ ಕೊಡ್ತಾ ಇರೋದು ಕೂಡ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ ಸಾಮಾಜಿಕ ಜಾಲತಾಣದಲ್ಲಿ. ಆದರೆ ಈಗ ನೋಡಿ, ನಾನು ಕಳೆದ ಒಂದು ಅರ್ಧ ಗಂಟೆಯಿಂದ ಈ ವಿಚಾರ ಗೊತ್ತಾಗ್ತಾ ಇದ್ದಂತೆ ಖುದ್ದು ಡ್ರೋನ್ ಪ್ರತಾಪ್ ಅವರನ್ನು ಸಂಪರ್ಕ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಈಗಲೂ ಕೂಡ ಕಾಲ್ ಮಾಡ್ತಾ ಇದ್ದೀನಿ, ಆದರೆ ಅವರು ಕಾಲನ್ನು ಸ್ವೀಕಾರ ಮಾಡ್ತಾ ಇಲ್ಲ. ಸೊ ಈಗ ಒನ್ ಸೈಡ್ ಅಂದರೆ ಡ್ರೋನ್ ಪ್ರತಾಪ್ ಅವರ ಸ್ನೇಹಿತ ಚಂದನ್ ಅನ್ನೋರು ದೂರನ್ನು ಕೊಟ್ಟಿದ್ದಾರೆ. ಚಂದನ್ ಹೇಳ್ತಾ ಇರುವಂಥದ್ದು, ನಾನು ಬಿಗ್ ಬಾಸ್ ಪ್ರತಾಪ್ ಅವರು ಹೋಗೋದಕ್ಕೆ ತುಂಬ ಸಹಾಯ ಮಾಡಿದ್ದೆ. ಅವರು ಅಲ್ಲಿ ಒಳಗಡೆ ಇರುವಂತಹ ಸಂದರ್ಭದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಅವರ ಪರವಾಗಿ ನಾನೆಲ್ಲ ಪ್ರಚಾರವನ್ನು ಕೂಡ ಮಾಡುವಂಥ ಕೆಲಸವನ್ನು ಮಾಡಿದ್ದೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ಮಾಜಿ CM HD ಕುಮಾರಸ್ವಾಮಿ ನನ್ನ ಜೊತೆ ತುಂಬ ಚೆನ್ನಾಗಿದ್ದಾರೆ. ಅವ್ರಿಗೆ ಹೇಳಿ ZP ಟಿಕೆಟ್ ಅಂದರೆ ಜಿಲ್ಲಾ ಪಂಚಾಯತ್ ಟಿಕೆಟನ್ನು ಕೊಡಿಸ್ತೀನಿ ಅಂತ ಹೇಳಿ ಆ ಮೂಲಕ 2 ಲಕ್ಷ ರೂಪಾಯಿ ಹಣವನ್ನು ಪಡೆದುಕೊಂಡು ನನಗೆ ವಾಪಸ್ ಕೊಡದೆ ಹಿಂತಿರುಗಿಸಿದೆ, ನನಗೆ ವಂಚನೆ ಮಾಡಿದ್ದಾರೆ ಅಂತೇಳಿ ಈಗ ಚಂದನ್ ಅನ್ನೋರು ಗಂಭೀರವಾದಂಥ ಆರೋಪವನ್ನು ಮಾಡಿದ್ದಾರೆ. ಸೊ ಈಗ ಚಂದನ್ ಅವರು ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ಟಿದ್ದಾರೆ. ಈ ದೂರು FIR ಕೂಡ ಆಗುತ್ತೆ, ಯಾಕೆಂದರೆ ವಂಚನೆ ಆರೋಪ. ಸೊ ಆದರೆ ಈಗ ಡ್ರೋನ್ ಪ್ರತಾಪ್ ಅವರು ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನು ಕೊಡಲೇಬೇಕಾದಂಥ ಸನ್ನಿವೇಶ. ನಾನು ಈಗಷ್ಟೇ ಅವರ ಸ್ನೇಹಿತ ರವಿಯನ್ನವ್ರಿಗೆ ಸಂಪರ್ಕ ಮಾಡಿ ಡ್ರೋನ್ ಪ್ರತಾಪ್ ಅವರು ಎಲ್ಲಿದ್ದಾರೆ ಅಂತ ಕೇಳಿದಾಗ ಅವರೆಲ್ಲ ದೇವಸ್ಥಾನಕ್ಕೆ ಹೋಗಿದ್ದಾರೆ, ಬೆಂಗಳೂರಲ್ಲಿ ಇಲ್ಲ ಅನ್ನುವ ಮಾಹಿತಿಯನ್ನು ಕೊಡ್ತಾರೆ. ಖುದ್ದು ಡ್ರೋನ್ ಪ್ರತಾಪ್ ಅವರನ್ನು ಸಂಪರ್ಕ ಮಾಡುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದ್ದೀವಿ, ಆದರೆ ಅವ್ರು ಯಾವುದೇ ಕರೆಗಳನ್ನು ಸ್ವೀಕಾರ ಮಾಡ್ತಾ ಇಲ್ಲ. ಒಂದು ಕಡೆ ಡ್ರೋನ್ ಪ್ರತಾಪ್ ಮೇಲೆ ಅಲಿಗೇಷನ್ ಕೇಳಿ ಬರ್ತಾ ಇರೋದು ಇದು ಮೊದಲೇನಲ್ಲ. ಕೊರೋನಾ ಲಾಕ್ಡೌನ್ ಟೈಮಲ್ಲೂ ಕೂಡ ಇವರ ವಿರುದ್ಧ ಒಂದಷ್ಟು ಆರೋಪಗಳು ಕೇಳಿ ಬಂದಿತ್ತು. ಈಗ ನೋಡಿ, ಟಿಕೆಟನ್ನು ಕೊಡಿಸ್ತೀವಿ ಅಂತೇಳಿ, ಜಿಲ್ಲಾ ಪಂಚಾಯತ್ ಟಿಕೆಟನ್ನು ಕೊಡಿಸ್ತೀವಿ ಅಂತ ಹೇಳಿ 2 ಲಕ್ಷ ರೂಪಾಯಿ ಹಣವನ್ನು ಪಡೆದುಕೊಂಡಿದ್ದಾರಂತೆ. ಅದು ನಗದು ರೂಪದಲ್ಲಿ ಪಡೆದುಕೊಂಡಿದ್ದಾರೆ ಅಂತ ಹೇಳಿ ಈಗ ಡ್ರೋನ್ ಪ್ರತಾಪ್ ಅವರ ಸ್ನೇಹಿತ ಚಂದನ್ ಅನ್ನೋರು ಗಂಭೀರವಾದಂಥ ಆರೋಪವನ್ನು ಮಾಡಿದ್ದಾರೆ. ನಿಕೇಶ್, ಓಕೆ, ಥ್ಯಾಂಕ್ ಯು ನಾಗೇಂದ್ರ ಬಾಬು ನಿಮ್ಮೆಲ್ಲ ಡೀಟೇಲ್ಸ್ಗೆ.